ಆಕಾಶವಾಣಿ. ಯುವವಾಣಿ. ಇಂದಿನ ಯುವವಾಣಿಯಲ್ಲಿ ಕಲಬುರಗಿಯ ಬಹುಮುಖ ಪ್ರತಿಭೆ ಪ್ರಿಯಾ ವಿಶಾಲ್ ಗಡ್ಡಾಳೆ ಅವರೊಂದಿಗೆ ಸಂದರ್ಶಿಸುತ್ತಾರೆ ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಲಬುರಗಿಯ ಬಹುಮುಖ ಪ್ರತಿಭೆ ಪ್ರಿಯಾ ವಿಶಾಲ್ ಗಡ್ಡಾಳೆ ಅವರಿದ್ದಾರೆ. ಇವರು ಭರತನಾಟ್ಯ, ಹಿಂದೂಸ್ತಾನಿ ಸಂಗೀತ ಮತ್ತೆ ಜನಪದ ಸಂಗೀತ ಮತ್ತು ಇವರು ಸಾಹಿತ್ಯ ರಚನೆ ಕೂಡ ಮಾಡ್ತಾರೆ. ಪ್ರಸ್ತುತ ಕಲಬುರಗಿಯಲ್ಲಿ ತಮ್ಮದೇ ಆದ ಕಲಾ ಸಂಸ್ಥೆಯನ್ನ ಆರಂಭಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ತರಗತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೇಳುಗರ ಪರವಾಗಿ ಪ್ರಿಯಾ ಗಡ್ಡಾಳೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಪ್ರಿಯಾ ಅವರೇ ಹೇಳಿ, ಈಗ ಈ ಭರತನಾಟ್ಯ ಕಲಿಬೇಕು, ಸಂಗೀತ ಕಲಿಬೇಕು, ಗಾಯನದಲ್ಲಿ ತೊಡಗಿಸಿಕೊಳ್ಬೇಕು ಅಥವಾ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಅಂತ ಪರಿಸರ ಬಾಲ್ಯದಲ್ಲಿ ನಿಮ್ಗೆ ಪೂರಕವಾಗಿತ್ತಾ? ಹೌದು ಸರ್. ಹೇಳಿ, ಅದರ ಬಗ್ಗೆ ಹೇಳಿ. ಯಾರು ನಿಮ್ಗೆ ಪ್ರೇರಣೆ, ಹೇಗೆ ಇದನ್ನೆಲ್ಲ ಕಲ್ತ್ಕೊಂಡ್ರಿ ಅಂತ? ಸರ್, ನನ್ಗೆ ಇದಕ್ಕೆಲ್ಲ ಪ್ರೇರಣೆ ನನ್ನ ತಂದೆ ತಾಯಿ. ನಂದು ಬಿಜಾಪುರ ಡಿಸ್ಟಿಕ್ ತಾಳಿಕೋಟೆ. ಸೊ ನಾನು ಅಲ್ಲಿ ಕಲ್ತಿದ್ದೇನೆ. 1ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ನಾನು ಸ್ಕೂಲಲ್ಲಿ ಸಂಗೀತದೊಳಗಾಗ್ಲಿ ಡಾನ್ಸ್ ಒಳಗಾಗ್ಲಿ ಎಲ್ಲಾದ್ರಲ್ಲೂ ನಾನು ಭಾಗವಹಿಸ್ತಿದ್ದೆ ಸರ್. ಅದನ್ನೆಲ್ಲ ನೋಡಿ ನಮ್ಮ ತಂದೆ ತಾಯಿಯರು ಕೂಡ ನಮ್ಗೆ ಅಲ್ಲಿ ಸಂಗೀತ ಮತ್ತೆ ಭರತನಾಟ್ಯ 2 ಕ್ಲಾಸಿಗೆ ಹಾಕಿದ್ರು ಸರ್. ಆಮೇಲೆ ನಮ್ಮ ಮನೆತನದಲ್ಲಿ ಹೆಂಗೆ ಅಂದ್ರೆ ವೆಸ್ಟರ್ನ್ ಡಾನ್ಸ್ಗಿಂತಲೂ ಭರತನಾಟ್ಯ ಡಾನ್ಸ್ಗೆ ಇಂಪಾರ್ಟೆಂಟ್ ಜಾಸ್ತಿ ಕೊಟ್ರು ಸರ್. ನಮ್ಮ ತಂದೆಯವರು ಕೂಡ ಒಂಥರ ಸಾಂಪ್ರದಾಯಿಕ ಪ್ರಕಾರವಾಗಿ, ಅವ್ರಿಗೆ ಹಿಂಗೆಲ್ಲ ವೆಸ್ಟರ್ನ್ ಆಗಿರೋದ ತರ ಎಲ್ಲ ಇಷ್ಟ ಆಗಲ್ಲ. ಸೊ ಸಾಂಪ್ರದಾಯಿಕ ಪ್ರಕಾರವಾಗಿ, ಸೊ ಅವಾಗಿನಿಂದ ಇಲ್ಲಿವರೆಗೂ ಕೂಡ ನನಗೆ ಆ ಭರತನಾಟ್ಯ ನಾನು ಅದರಲ್ಲಿ ಮುಳುಗಿದ್ದರಿಂದ ಸೊ ನನಗೆ ಆ ಥರ ಒಂದು ಸಾಂಪ್ರದಾಯ ಪ್ರಕಾರವಾಗಿನೇ ಬಂದಿದೆ ಸರ್. ಅಲ್ಲಿ ನಾನು ಎಲ್ಲ ಕಡೆ ಹಾಡು ಹೇಳ್ತಿದ್ದೆ, ಡಾನ್ಸ್ ಮಾಡ್ತಾ ಇದ್ದೆ. ನನಗೆ ಕಲಿಸಿರೋ ಗುರುಗಳು ಅಂದ್ರೆ ವಟಾರ್ ಸರ್ ಅಂತ, ಭಜಂತ್ರಿ ಸರ್ ಅಂತ ನನಗೆ ಸಂಗೀತ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದು. ಆಮೇಲೆ ಭರತನಾಟ್ಯ ಅಂತಂದ್ರೆ ಸಂಗಮೇಶ್ ಅವರು ಅಂತ ಅವ್ರು ಹೇಳ್ಕೊಟ್ರು ಸರ್, ತಾಳಿಕೋಟೆಯಲ್ಲಿ. ಅವರು ನಮ್ಮ ಅಜ್ಜ ಅವರ ಶ್ರೀ ಕಾಸ್ಕತೇಶ್ವರ ಮಠದ ಅಜ್ಜ ಅವ್ರದ್ದು ಕಾಸ ತಮ್ಮ ವಿರಕ್ತಿಯವರು ಅಂತ ಅವರು ನಡೆಸ್ತಾ ಇದ್ರು ಸರ್ ಅಲ್ಲಿ ಭರತನಾಟ್ಯ. ಸೊ ಅಲ್ಲೆಲ್ಲ ನಾನು ಕಲಿತಾ ಇದ್ದೆ. ಕಲಿತಾ ಹಂಗೆ ನಂದು ಎಜುಕೇಶನ್ ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಆಮೇಲೆ ನಾನು ITI ಎಲ್ಲ ಹೇಳಿದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ITI ಕಲಿತೆ ಸರ್. ಅದಾದ್ಮೇಲೆ ಕಂಪ್ಯೂಟರ್ ಕ್ಲಾಸಸ್ ಅದೆಲ್ಲ ಜಾಯಿನ್ ಆಗಿದ್ದೆ. ಸೊ ಆಮೇಲೆ ಅಲ್ಲಿಂದ ಬೆಂಗಳೂರು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಮಾಡಿದೆ ಸರ್ HL ಅಲ್ಲಿ. ಸೊ ಅಲ್ಲಿ ಮುಗಿದ ತಕ್ಷಣ ಆಮೇಲೆ ಅಲ್ಲಿ 1 ವರ್ಷ ಕಾಂಟ್ರಾಕ್ಟ್ ಬೇಸಿಂಗ್ ಎಲ್ಲ ಮಾಡಿ HL ಅಲ್ಲಿ ಇದು ಮುಗಿಸ್ಕೊಂಡು ರಿಟರ್ನ್ ನಾನು ನಮ್ಮೂರ್ಗೆ ಬಂದೆ ಸರ್, ತಾಳಿಕೋಟೆಗೆ. ಬಂದ್ಮೇಲೆ ನಂದು ಬ್ಯೂಟಿಷಿಯನ್ ಕೂಡ ಕಂಪ್ಲೀಟ್ ಆಗಿದೆ ಸರ್, ಬೆಂಗಳೂರಲ್ಲೇ ಮುಗಿಸ್ಕೊಂಡೆ ನಾನು. ಬ್ಯೂಟಿಷಿಯನ್ ಕಂಪ್ಲೀಟ್ ಮಾಡಿ ಇಲ್ಲಿ ತಾಳಿಕೋಟೆಯಲ್ಲಿ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಸಂಗೀತ ಮತ್ತೆ ಭರತನಾಟ್ಯ ಕಲಿತಾನೂ ಇದ್ದೆ, ಕಲಿಸ್ತಾನೂ ಇದ್ದೆ ಆಗಿಂದ ಕೂಡ. ಸೊ ಅದಾದ್ಮೇಲೆ ಇವಾಗ ಮದ್ವೆ ಟೈಮ್ ಬಂತು ಅಂತ ಮನೆಯಲ್ಲಿ ಪೇರೆಂಟ್ಸು ಮದ್ವೆ ಮಾಡಿದ್ರು. ಮದ್ವೆ ಆಗಿ ಕಲಬುರ್ಗಿಗೆ ಕೊಟ್ರು ಸರ್ ನನಗೆ. ಸೊ ಕಲಬುರ್ಗಿಗೆ ಕೊಟ್ಟ ತಕ್ಷಣ ಆಮೇಲೆ ಇಲ್ಲೂ ಕೂಡ ನಾನು ಮದ್ವೆ ಆಗಿದ್ದು 2015 ನಂದು. ಸೊ ಮೇ ತಿಂಗಳಲ್ಲಿ, ಮೇ ಜೂನ್ ಜುಲೈ ಅಷ್ಟೇ ನಾನು ಫ್ರೀ ಆಗಿರೋದು. ಆಗಸ್ಟ್ ಇಂದ ನಮ್ಮ ಅತ್ತೆಯವ್ರಿಗೆಲ್ಲ ಹೇಳ್ದೆ, ನನ್ಗೆ ಮುಂಚೆ ಮದ್ವೆಗೆ ನೋಡಿಕ್ ಬಂದಾಗೆ ಹೇಳ್ದೆ ಸರ್, ನನಗೆ ಸಿಂಗಿಂಗ್ ಮತ್ತೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ, ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳಿದ್ರು. ಆಮೇಲೆ ಬರ್ತಾ ನಮ್ಮ ಕಾಲನಿಯೊಳಗೆಲ್ಲ ಸ್ವಲ್ಪ ಜನ ಬರ್ತಾ ಇದ್ರು. ಆಮೇಲೆ ಹತ್ರದಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲೆಲ್ಲ ಹೇಳ್ತಾ ನನ್ನ ಮನೆಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಸರ್. ಆದ್ರ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇಲ್ಲಿವರೆಗೂ ಬಂದಿದೆ ಸರ್. ಈಗ ನೀವು ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ಹೌದು. ಅದು ಡಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರಿ. ತಾಳಿಕೋಟೆಯಿಂದ ಕಲಬುರಗಿವರೆಗೂ ನಿಮ್ಮ ಪ್ರಯಾಣದ ಬಗ್ಗೆನೂ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮದುವೆ ಆದ ನಂತರ ಕೂಡ ಈ ಎಲ್ಲ ಪ್ರೊಫೆಷನ್ ಕಂಟಿನ್ಯೂ ಮಾಡಬೇಕಾದ್ರೆ ತುಂಬಾ ಕೆಲವೊಬ್ಬರಿಗೆ ಸವಾಲಿನ ಕೆಲಸ ಆಗಿರುತ್ತೆ. ನೀವು ಯಾವ ರೀತಿ ಆ ಸವಾಲನ್ನು ಎದುರಿಸಿದ್ರಿ? ಸರ್ ಆಕ್ಚುಲಿ ನಮ್ಮ ಅತ್ತೆಯವ್ರಿಗೆ ಇಷ್ಟ ಸಂಗೀತ ಭರತನಾಟ್ಯಂ ಅಂದ್ರೆ ಇಷ್ಟ. ನಮ್ಮ ಮನೆಯವ್ರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಚೆನ್ನಾಗ್ ಅನಿಸ್ತು. ಇದು ನೋಡಿ ಸರ್, ಸಾಂಪ್ರದಾಯ ಪ್ರಕಾರ ಆಗಿದೆ. ಇದು ವೆಸ್ಟರ್ನ್ ಡಾನ್ಸ್ ಅಂದ್ರೆ ಆತರ ಏನೋ ಯಾವ ತರನು ಹಿಂಗ್ ಇಲ್ಲ. ಇದು ಸಾಂಪ್ರದಾಯ ಪ್ರಕಾರವಾಗಿನೇ ನಮ್ದು ಭರತನಾಟ್ಯ ಇದೆ. ಈ ಕಲೆಯಲ್ಲಿ ಯಾರಿಗಾದ್ರೂ ಬೆಲೆ ಕೊಡುವಂತದ್ದು ಒಂದು ಇದು ಇದೆ ಸರ್, ನಾನು ಕಲ್ತಿರೋ ಕಲೆಯಲ್ಲಿ.
ಸೊ ನಾನೆಲ್ಲ ಹೇಳ್ದೆ ತಿಳಿಸಿ. ನಮ್ಮ ಮಾವರಿಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಮನೆಯಲ್ಲೂ ಕೂಡ ಸ್ವಲ್ಪ ಫೈಟ್ ಅದೆಲ್ಲ ಮಾಡಿ, ಇಲ್ಲ ನಾನು ಮಾಡ್ತೀನಿ, ಕಲೆನ ನಾನು ಇಲ್ಲಿಗೆ ಎಂಡ್ ಮಾಡೋದ್ ಬೇಡ, ಮುಂದೆ ಕಲಿಸ್ಬೇಕು, 100 ಮಕ್ಳಿಗೆ ಕಲಿಸ್ಬೇಕು, 1000 ಮಕ್ಳಿಗೆ ಕಲಿಸ್ಬೇಕು ನಮ್ಮಿಂದ. ನನ್ನಲ್ಲಿರೋ ಒಂದು ಕಲೆನ 1000 ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ನಾನು ಮಾಡಬೇಕು ಅಂತ. ಈಗ ನೋಡಿ ಸರ್, ದುಡ್ಡು ಇಂಪಾರ್ಟೆಂಟ್ ಇಲ್ಲ. ದುಡ್ಡು ನಾವು ಅವ್ರು ಕೊಡ್ತಾರೆ, ನಾವು ಖರ್ಚು ಮಾಡ್ಬಿಡ್ತೀವಿ. ಆದ್ರೆ ನಾವು ಕಲ್ಸಿರೋ ವಿದ್ಯೆ ಇವಾಗ ನೋಡಿ, ಪ್ರತಿ ಒಂದೊಂದು ಮಕ್ಕಳು ಕೂಡ ಎಲ್ಲಾ ಕಡೆ ಡಾನ್ಸ್ ಮಾಡ್ತಾರೆ ನಾನು ಕಲ್ಸಿರೋ ವಿದ್ಯೆ. ಸೊ ಅಲ್ಲಿ ಕೇಳ್ತಾರೆ ನಿಮ್ ಗುರುಗಳು ಯಾರಿದ್ದಾರೆ, ಯಾರು ಕಲ್ಸಿದ್ದಾರೆ ಅಂತ. ಆ ತರ ಗುರ್ತಿಸೋ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನೇನು ಬೇರೆ ಅಸಭ್ಯವಾಗಿ ಅಂತೂ ಇಲ್ಲ. ಆ ತರ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೋಡಿ, ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಸೊ ನನ್ಗೆ ಈ ಥರ ಕಲ್ಸೋಕೆ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನೇಲಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ನಮ್ದು ತುಂಬು ಕುಟುಂಬ ಸರ್. ನಾನು, ನಮ್ಮ ಮನೆಯವರು, ನನ್ನ 2 ಮಕ್ಕಳು, ನಮ್ಮ ಭಾವ, ಅವರು ಮನೆಯವರು, ಅವ್ರ 2 ಮಕ್ಕಳು, ನಮ್ಮ ಅತ್ತೆ ಮಾವ. ಅತ್ತೆಯವರು ರೀಸೆಂಟ್ ಆಗಿ ಕೊರೋನಾದಲ್ಲಿ ತೀರ್ಕೊಂಡ್ರು. ಮಾವರಿದ್ದಾರೆ. ದೊಡ್ಡ ಫ್ಯಾಮಿಲಿ ಸರ್, ದೊಡ್ಡ ಮನೆ ಇದೆ ತೆಲ್ಕರ್ ಕಾಲನಿಯಲ್ಲಿ. ತುಂಬು ಕುಟುಂಬದ ಜೊತೆಗೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಆಗಿದ್ದಾರೆ. ಈಗ ನಿಮ್ಮದೇ ಒಂದು ಪ್ರಿಯಾ ನೃತ್ಯಾಲಯ ಕಲಾ ಸಂಸ್ಥೆ ಅಂತ ನೀವು ಆರಂಭ ಮಾಡಿದ್ದೀರಾ? ಹೌದು ಸರ್. ಇದು ಎಷ್ಟು ವರ್ಷ ಆಯಿತು? ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ? ಯಾವೆಲ್ಲ ಪ್ರಕಾರದ ಶಿಕ್ಷಣ ಇಲ್ಲಿ ಕೊಡ್ತೀರಾ ಅವರಿಗೆ? ಸರ್, ನಾನು ಪ್ರಿಯಾ ನೃತ್ಯಾಲಯ ಕಲಾ ಸಂಸ್ಥೆ ಸ್ಟಾರ್ಟ್ ಮಾಡಿ 3 years ಆಯ್ತು ಸರ್. ಸಂಸ್ಥೆ ಮಾಡಿ ಅದಕ್ಕಿಂತಲೂ ಮುಂಚೆ ನಾನು ಮದ್ವೆ ಆದಾಗಿನಿಂದ 2015 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸಂಸ್ಥೆ ಆಗಿರೋದು 2023 ಅಲ್ಲಿ. 23, 24, 25 ಇವಾಗ 3 years ಆಯ್ತು ಸರ್. ಸೊ ಅಲ್ಲಿಂದ ಪ್ರತಿ ವರ್ಷ ಕೂಡ ನಾವು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಗೆಜ್ಜೆ ಪೂಜೆ, ತಾಂಬೂಲ ಪೂಜೆ ಅಂತ ಇರುತ್ತೆ. ಆಮೇಲೆ ಮಕ್ಕಳಿಗೆ ಡೈರೆಕ್ಟ್ ನಾವು ಅಡ್ಮಿಷನ್ಸ್ ಮಾಡ್ಕೊಳ್ಳಲ್ಲ ಸರ್. ನಾವು ಸಾಂಪ್ರದಾಯಿಕ ಪ್ರಕಾರವಾಗಿ ಅವರು ನಮಗೆ ತಾಂಬೂಲ ಕೊಟ್ಟು ನಾವು ಅವ್ರಿಗೆ ಕಾಲಿಗೆ ಗೆಜ್ಜೆ ಕಟ್ಟಿ ನಾವು ಅವ್ರಿಗೆ ಅಂದ್ರೆ ಆಹ್ವಾನ ಮಾಡ್ಕೊಂತೀವಿ ಸರ್. ಆತರ. ಭರತನಾಟ್ಯದಲ್ಲಿ ಇದು ಎಷ್ಟು ವರ್ಷದ ಕೋರ್ಸ್ ಅಂತ ಇರುತ್ತೆ? ಇದು ಆರಂಭ ಆಗೋದು ಯಾವಾಗ? ಅಥವಾ ನೀವು ಸಮ್ಮರ್ ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಹಾ, ಮಾಡ್ತೀನಿ ಸರ್. ಸಮ್ಮರ್ ಕ್ಲಾಸ್ ಇದೆ. ಇದರಲ್ಲಿ ಎಂಡ್ ಸಿಂಗಿಂಗ್ ಮತ್ತೆ ಡಾನ್ಸ್ ಅಲ್ಲಿ ಎಂಡ್ ಇರಲ್ಲ ಸರ್. ನಾನು ಇವಾಗ ಮದ್ವೆ ಆಗಿ 2 ಮಕ್ಳಾದ್ರೂ ಕೂಡ ನಾನು ಇನ್ನ ಕಲಿತಾನು ಇದೀನಿ, ಕಲಿಸ್ತಾನು ಇದೀನಿ. ಮತ್ತೆ ಆಮೇಲೆ ಮಕ್ಕಳಿಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೂ ಅವ್ರಿಗೂ ಅವಕಾಶ ಇದೆ. ಅಂದ್ರೆ ನಾನು ಕೂಡ ಡಾನ್ಸ್ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಗಾಯನದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದೀರಾ ಅಂತ ಹೇಳಿದ್ರಿ. ಯಾವ ರೀತಿ ಗಾಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ? ಸರ್, ನಾನು ಹಿಂದೂಸ್ತಾನಿಯ ಸಂಗೀತ ಅಂದ್ರೆ ಒಂಥರ ಏನೋ ಮೈಂಡ್ ಅಲ್ಲಿ ನಮ್ದು ಎಷ್ಟೇ ಒಂದು ವಿಚಾರ ಇರ್ಲಿ, ಏನೇ ಇರ್ಲಿ, ಸೊ ನಾವು ಸಂಗೀತವನ್ನು ಹಾಡ್ತಾ ಇದ್ರೆ ಎಲ್ಲಾ ಮೈ ಮರ್ತ್ ಬಿಡ್ತೀವಿ ಸರ್. ಕೇಳೋರು ಆಗ್ಲಿ, ನಾವು ಹಾಡೋರಾಗ್ಲಿ. ಇವನ್ ನಿಮ್ಗೆ ಭರತನಾಟ್ಯ ಮತ್ತೆ ಸಂಗೀತ ಆಗ್ಲಿ, ಬಾಡಿಗೂ ಕೂಡ ಅದನ್ನ ಒಂದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಭರತನಾಟ್ಯದಲ್ಲಿ ಕೂಡ ಒಂದು ತುಂಬಾ ಎಕ್ಸರ್ಸೈಸ್ ಇದೆ. ಆಮೇಲೆ ಸಂಗೀತದಲ್ಲೂ ಕೂಡ ನಿಮ್ಗೆ ಮೆಂಟಲಿ ಮತ್ತೆ ಹೆಲ್ತ್ಲಿ ನಾವು ಚೆನ್ನಾಗಿರ್ತೀವಿ ಸರ್, ಸಂಗೀತ ಮತ್ತೆ ಭರತನಾಟ್ಯದಿಂದ. ನಂದು 2 ಡೆಲಿವರಿ ನಂದು ನಾರ್ಮಲ್ ಆಗಿದೆ ಸರ್. ಏನು ಅಂದ್ರೆ 9 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ರು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಡಾನ್ಸ್ ಮಾಡ್ತಾ ಇದ್ದೆ. ಸೊ ಅದನ್ನೊಂದು ದೊಡ್ಡ ಎಕ್ಸರ್ಸೈಸ್. ಒಂದು ಇವಾಗ ಪ್ರೆಗ್ನೆಂಟ್ ಅಂದ್ರೆ ತುಂಬಾ ಈಗ ಜಾಸ್ತಿ ಇದ್ ಮಾಡ್ತಾರೆ, ನಾಜೂಕಾಗಿ ಮಾಡ್ತಾರೆ. ಸೊ ನಾನು ಹಂಗೆ ಯಾವತ್ತೂ ಮಾಡಿಲ್ಲ ಸರ್. ನಾನು ಪ್ರೆಗ್ನೆಂಟ್ ಇರೋದೇ ಮಕ್ಕಳಿಗೂ ಗೊತ್ತಾಗಿರ್ಲಿಲ್ಲ. ಅದು 9 months ಅವಾಗ ಗೊತ್ತಾಯ್ತು. ಅಲ್ಲಿವರೆಗೂ ಯಾವ ಮಕ್ಕಳಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ಪ್ರೆಗ್ನೆಂಟ್ ಇದ್ರೂ ಕೂಡ ಲೆಕ್ಕಿಸದೆ ನಾನು ಭರತನಾಟ್ಯವನ್ನು ಮಾಡ್ತಾ ಇದ್ದೆ, ಮಕ್ಕಳಿಗೆ ಮಾಡಿ ತೋರಿಸ್ತಾ ಇದ್ದೆ. ಅಂದ್ರೆ ಈ ಭರತನಾಟ್ಯ ಆಗ್ಲಿ, ಗಾಯನ ಆಗ್ಲಿ, ಇದೆಲ್ಲವೂ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರೋದು ಅಂತ ಹೇಳ್ತೀವಿ. ನಿಜ ಸರ್. ಈಗ ಗಾಯನ ಅಂತ ಹೇಳಿದ್ರೆ ನೀವು ಹಿಂದೂಸ್ತಾನಿ ಬಿಟ್ಟು ಬೇರೆ ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆ, ಜಾನಪದ ಗೀತೆ, ಭಕ್ತಿ ಗೀತೆ, ಈ ತರ ಎಲ್ಲ ಹೇಳ್ತೀನಿ ಸರ್. ನಮ್ಮ ಕೇಳುಗರಿಗೆ ಒಂದು ಯಾವ್ದಾದ್ರು ಭಕ್ತಿಗೀತೆ ಹಾಡ್ಬೋದಾ? ಹಾಡ್ತೀನಿ ಸರ್. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ. 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ. ಬೆಟ್ಟವ ಬೆನ್ನೊಳು ಪೊತ್ತನು ರಾಮ ಕೂರ್ಮಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ. 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ತುಂಬ ಸೊಗಸಾಗಿ ಹಾಡಿದ್ರಿ ಪ್ರಿಯಾ ಅವರೇ. ಈಗ ಸಾಮಾನ್ಯವಾಗಿ ಇದು ಎಲ್ರಿಗೂ ಒಂದು ಕಷ್ಟದ ಕೆಲಸನೇ. ಅವರ
ಹವ್ಯಾಸಗಳನ್ನು ಮತ್ತು ವಿದ್ಯಾಭ್ಯಾಸವನ್ನು ಒಂದು ಸಮಪಾಲು ಸಮತೂಕದಿಂದ ನೋಡ್ಕೊಳ್ಳೋದು, ಇದು ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಥ್ರೂ ಔಟ್ ನಿಮ್ಮ ಕರಿಯರ್? ಸರ್, ನನಗೆ ಫಸ್ಟ್ ಆಫ್ ಆಲ್ ಸಂಗೀತ ಭರತನಾಟ್ಯ ಅಂದರೆ ತುಂಬ ಇಂಟ್ರೆಸ್ಟು. ಮನೆಯಲ್ಲಿ ಓದೋದ ಜೊತೆಗೆ ಇದು ಮಾಡಬೇಕು ಅಂದರೆ ನೀನು ಕಂಟಿನ್ಯೂ ಮಾಡ್ಲಿಕ್ಕೆ ಬಿಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಪೇರೆಂಟ್ಸ್. ಸೊ ನನ್ಗೇನು ಹಠ ಅಂದರೆ ಓದೋದ್ರಲ್ಲೂ ಫಸ್ಟ್ ಬರಬೇಕು, ಹಾಡು ಮತ್ತೆ ನೃತ್ಯದಲ್ಲೂ ಫಸ್ಟ್ ಬರಬೇಕು ಅನ್ನೋ ಒಂದು ಛಲ ಇತ್ತು ಸರ್. ನನಗೇನೋ ಒಂದು ಸಾಧನೆ ಮಾಡಬೇಕು ಆ ಥರದ್ದೆಲ್ಲ. ಎಲ್ಲ ಕ್ಲಾಸಲ್ಲೂ ಕೂಡ ಹಂಗೆ ನಮ್ಮ ಸರ್ ಬರೋಕ್ಕಿಂತಲೂ ಮುಂಚೆ ಬೇಗ ಹೋಗಿ ಕಸ ಗುಡಿಸಿ ಎಲ್ಲ ನೀಟಾಗಿ ಎಲ್ಲ ಮಾಡಿ ಹಿಂಗಿರ್ತಿದ್ದೆ. ಮಕ್ಕಳೆಲ್ಲ ಬಂದರು, ಅವ್ರಿಗೆ ಕ್ಲಾಸಸ್ ಹೇಳೋ ಥರ ನಾನೇ ಏನೋ ಒಂದು ಟೀಚರ್ ಅನ್ನೋ ಥರ ಅವ್ರಿಗೆ ಬಿಹೇವ್ ಮಾಡ್ತಿದ್ದೆ, ಹೇಳ್ಕೊಡೋದು. ಆವಾಗಿನಿಂದ ಏನೋ ಒಂಥರ ಲೀಡರ್ಶಿಪ್ಪು ಅಥವಾ ಏನೋ ಒಂದು ಹೇಳ್ತೀನೋ ಅನ್ನೋ ಭರವಸೆ ಇತ್ತು, ಏನೋ ಗೊತ್ತಿಲ್ಲ. ಆವಾಗಿನಿಂದ ನನ್ಗೆ ಹಂಗೆ ಬಂದಿರೋದು ಸರ್. ನಮ್ಮ ಸರ್ ಎಲ್ಲ ಹೇಳ್ತಿದ್ರು, ಅವರು ಸಂಗೈ ಮುತ್ಯ ಅಂತ, ಅವ್ರ ಹೆಸರು ಸಂಗಮೇಶ್ ಅಂತ, ಅವ್ರಿಗೆ ನಾವು ಸಂಗೈ ಮುತ್ಯ ಅಂತ ಕರಿತೀವಿ. ಮುತ್ಯ ಅನ್ನೋದ್ರಿಂದ ಅವ್ರದ್ದು ಮಠ ಇತ್ತಲ್ಲ ಸರ್, ಸೊ ಹಂಗಾಗಿ ನಾವು ಸಂಗೈ ಮುತ್ಯ ಅಂತ ಕರಿತಾ ಇದ್ವಿ ಅವ್ರಿಗೆ. ಅವ್ರು ಹೇಳ್ತಿದ್ರು, ಆಯ್ತು ಬಿಡವನೇ ಇಷ್ಟೆಲ್ಲ ಮಾಡ್ಲಿಕ್ಕತ್ತಿ ಅಂದ್ರೆ ನೀನು ಒಂದು ಮುಂದೆ ಟೀಚರ್ ಆಗೇ ಆಗ್ತೀಯ. ಎಲ್ಲರೂ ಕೇಳ್ತಿದ್ರು, ಸರ್ ನೀನೇನಾಗ್ತೀಯ ಅಂದರೆ ಟೀಚರ್ ಆಗ್ತೀನಿ. ಯಾವ ಟೀಚರ್ ಆಗ್ತೀನಿ ಗೊತ್ತಿರಲಿಲ್ಲ, ಬಟ್ ಟೀಚರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರ ಅಷ್ಟೇ. ಸೊ ಹಾಗಾಗಿ ನಾನು ಒಂದು ಅವ್ರ ಆಶೀರ್ವಾದ ಅಂತ ಹೇಳಬೇಕು, ನಮ್ಮ ತಾಳಿಕೋಟೆ ಆರಾಧ್ಯ ದೈವರಾದ ಶ್ರೀ ಕಾಸ್ಕತೇಶ್ವರರ ಆಶೀರ್ವಾದ ಅಂತಲೂ ಹೇಳ್ಬೋದು. ಈಗ ಮತ್ತೆ ನೀವು ಇನ್ ಬಿಟ್ವೀನ್ ITI ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರಿ, ಅಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡ್ರಿ, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರಿ. ಅವಾಗೆಲ್ಲ ನೀವು ಈ ಸಂಗೀತದಿಂದ ಭರತನಾಟ್ಯದಿಂದ ದೂರ ಆಗಿದ್ರಾ? ಇಲ್ಲ ಸರ್, ಅಲ್ಲೂ ಕೂಡ ನಾನು ಕ್ಲಾಸಸ್ ಹೇಳ್ತಾ ಇದ್ದೆ, ಅಲ್ಲೂ ಕೂಡ ನಾನು ಡಾನ್ಸ್ ಮಾಡ್ತಿದ್ದೆ. ಇವನ್ ನನ್ನ ಜರ್ನಿ, ನಂದು ಲೈಫಲ್ಲಿ ಜರ್ನಿ ಏನಿದೆ ಅದ್ರ ಜೊತೆ ಸಂಗೀತ ಮತ್ತು ಭರತನಾಟ್ಯ ಜೊತೆಗೆ ನಾನು ನನ್ನ ಲೈಫನ್ನು ಇಲ್ಲಿವರೆಗೂ ಬಂದಿದೆ ಅಂತ ಹೇಳ್ತೀನಿ. ಮುಂದೆ ಕೂಡ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತೀನಿ ಸರ್. ಈ ಕಲಬುರಗಿ ಬಂದ ಮೇಲೆ ನಿಮಗೆ ಇಲ್ಲಿ ಕಲಬುರಗಿಯಲ್ಲಿ ಯಾವ ರೀತಿ ಅನಿಸ್ತು ಮೇಡಮ್? ಅಂದ್ರೆ ಈ ಒಳ್ಳೆ ಪೂರಕ ವಾತಾವರಣ ಇದೆಯಾ ಸಂಗೀತ ಸಾಹಿತ್ಯ ಮತ್ತೆ ಈ ರೀತಿ ಇದಾರೆ ಸರ್, ಸಾಂಸ್ಕೃತಿಕ ಚಟುವಟಿಕೆಗೆ? ಹೌದು ಸರ್, ತುಂಬಾ ಜನ ಇದಾರೆ ನಮ್ಮಂತವ್ರ ಕಲಾವಿದರು. ಅಂದ್ರೆ ನಮ್ದು ಹಾಡು ಆಗ್ಲಿ ನೃತ್ಯ ಆಗ್ಲಿ ಕೇಳಿ ಸ್ವಲ್ಪ ಜನ ಇದಾರೆ ಸರ್, ಸಪೋರ್ಟ್ ಮಾಡೋರು ಇದಾರೆ. ಆಮೇಲೆ ಸುರೇಶ್ ಬಡ್ಗೇರ್ ಸರ್ ಅಂತಿದ್ದಾರೆ, ಅವ್ರು ಅಲ್ಲೇ ಕಾರ್ಯಕ್ರಮ ಇದ್ರು ಕೂಡ ಅವಾರ್ಡ್ಸ್ ಗಳಿದ್ರು ಕೂಡ ನನ್ನ ಹೆಸರು ಹೇಳ್ತಾರೆ. ಒಂದಿಷ್ಟು ಜನ ಮನಸ್ಸಲ್ಲಿ ಮತ್ತೆ ಮನದಲ್ಲಿ ಇದೀನಿ ಅಂತ, ಭರತನಾಟ್ಯ ಅಂದ್ರೆ ಪ್ರಿಯಾ ಅಂತ ಗುರುತಿಸ್ಕೊಳ್ಳುವಂತ ಒಂದು ಹೆಸರು ಮಾಡಿದ್ದೀನಿ. ಈಗ 2024-25 ಸಾಲಿನ ಸರಸ್ ಮೇಳದಲ್ಲೂ ತಾವು ಭಾಗವಹಿಸಿದ್ರಿ, ಅಲ್ಲಿಂದ ಪ್ರಶಂಸಾ ಪತ್ರವನ್ನು ನೀವು ಸ್ವೀಕಾರ ಮಾಡಿದ್ದೀರಾ. ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ನೀವು ನೀಡಿದ್ರಿ ಮೇಡಮ್? ಸರ್, ಅಲ್ಲಿ 4-5 ಗಂಟೆ ಕಾರ್ಯಕ್ರಮ ಇತ್ತು ಸರ್. ದತ್ತಪ್ಪ ಸರ್, ಸಾಗೂರ್ ಸರ್ ಅವ್ರು ನನಗೆ ಹೇಳಿದ್ರು, ಈ ತರ ಕಾರ್ಯಕ್ರಮ ಇದೆ ಮೇಡಮ್, ನೀವು ವಹಿಸ್ಕೊಂಡು ಹೋಗಿ ಅಂತ. ಅಲ್ಲಿ ಒಂದು 4-5 ಅವರ್ಸ್ ನಾವು ನಮ್ಮ ಮಕ್ಕಳಿಂದ ಭರತನಾಟ್ಯ ಮಧ್ಯದಲ್ಲಿ ನಾನು ಹಾಡು ಹೇಳ್ತಾ ಇದ್ದೆ ಸರ್, ಹಾಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಇಲ್ಲಿವರೆಗೂ ನಾವ್ ಎಲ್ಲೆಲ್ಲ ಹೋಗಿದ್ದೀವಿ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಮೊದಲನೇ ಸ್ಥಾನ ನಮ್ದಿರುತ್ತೆ ಸರ್. ಎಲ್ಲಿ ಹೋದ್ರು ಕೂಡ ನಾವು ಫಸ್ಟ್ ಪ್ರೇಯರ್ ಸಾಂಗ್ ಆಗ್ಲಿ ಪ್ರೇಯರ್ ಡಾನ್ಸ್ ಆಗ್ಲಿ ನಮ್ಮಿಂದಾನೇ ಅವ್ರ ಕಾರ್ಯಕ್ರಮ ಶುರು ಮಾಡೋದು ಸರ್. ಅಂದ್ರೆ ನೀವೇ ಅಲ್ಲಿ ಪ್ರದರ್ಶನ ಮಾಡ್ತೀರಾ ಅಥವಾ ನಿಮ್ಮ ಹುಡುಗರಿಂದ? ಮಕ್ಕಳಿಂದ ಸರ್, ಮಕ್ಕಳಿಂದ. ಎಲ್ಲಾ ಕಡೆ ನಾನು ಪ್ರದರ್ಶನ ಇಲ್ಲ ಸರ್, ಮಕ್ಕಳಿಂದಾನೇ ನಾನು ಪ್ರದರ್ಶನ. ಮತ್ತೆ ಈಗ ಇನ್ನೊಂದು ತತ್ವಪದ ಗಾಯನ ಅಂತಾನೂ ಹೇಳಿದ್ರಿ ತಾವು. ತತ್ವಪದ ಹೇಳ್ತೀನಿ ಸರ್, ಬಟ್ ಜಾನಪದ ಸಂಗೀತ ಕಟ್ಟಿಯವ್ರದ್ದು ಜಾನಪದದಲ್ಲಿ ಒಂದು ನಾನು ಜಾಸ್ತಿ ಕಲಬುರಗಿಯಲ್ಲಿ ಅದೇ ಸಾಂಗ್ ಹೇಳ್ತಿರೋದು. ಎಲ್ಲಾರು ಆ ಸಾಂಗ್ ಇಂದ ಸ್ವಲ್ಪ ಜನ ನನ್ಗೆ ಗುರ್ತಿಸ್ತಾರೆ ಅಂತ. ಯಾವ ಸಾಂಗ್? ಸಂಗೀತ ಕಟ್ಟಿಯವ್ರದ್ದು. ನಮ್ಮ ಕೇಳುಗರಿಗಾಗಿ ಸ್ವಲ್ಪ ಹಾಡ್ತೀರಾ? ಹೌದು, ಇದು ಮೊದಲು ಮೂಡಲ ಮನೆ ಅಂತ ಧಾರಾವಾಹಿ ಬರ್ತಾ ಇತ್ತು ಸರ್, ಅದ್ರದ್ದು ಟೈಟಲ್ ಸಾಂಗ್. ರೆಂಬಿ ಕೊಂಬಿಯ ಮ್ಯಾಗ ಗೂಡ ಕಟ್ಟಿದವರೆಕಿ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ, ಆಹಾ ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರತಾವ, ಬೇರಿನ ಮೊಳಕೆ ಒಡಿಯತಾವ, ಆಹಾ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗತಾವ, ಮರದಾಗ ತರಗ ಕುಣಿಯತಾವ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರತಾವ, ಬೇರಿನ ಮೊಳಕೆ ಒಡಿಯುತ್ತಾವ, ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗತಾವ, ಮರದಾಗ ತರಗ ಕುಣಿಯತಾವ.
ಮರದ ಎಲಿ ನೆರಳ ಮನಿಯ ಗ್ವಾಡಿ ಮೇಲ ಆಡತಾವ ಆಟ, ಮೂಡ್ಯಾವ ತೊಗಲ ಗೊಂಬಿಯಾಟ. ಕರುಳ ಬಳ್ಳಿಯ ಕತಿಯ ಹೇಳತಾವ ನೋಡಿ ಶಾಂತ ಚಿತ್ತ, ನಾವು ನೀವು ಅದರ ಭಾಗ ಮಾತ್ರ. ತುಂಬ ಸೊಗಸಾಗಿ ಹಾಡಿದ್ರಿ ಮೇಡಮ್. ಈಗ ನಿಮ್ಮ ಈ ಜರ್ನಿಯಲ್ಲಿ ನಿಮಗೆ ಅನೇಕ ಪ್ರಶಸ್ತಿಗಳು, ಪ್ರಶಂಸನಾ ಪತ್ರಗಳು ಲಭಿಸಿವೆ. ಇದರಿಂದ ನಿಮಗೆ ಎಷ್ಟು ತೃಪ್ತಿ ಇದೆ ಮತ್ತೆ ಇನ್ನೂ ಏನೇನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ನೀವು? ತುಂಬ ತೃಪ್ತಿ ಇದೆ ಸರ್ ನನಗೆ. ನಾನು ಕೂಡ ಹಾಗೆ ಪ್ರತಿ ಕ್ಲಾಸನ್ನ ಕಂಡಕ್ಟ್ ಮಾಡ್ತಿದ್ದೀನಲ್ಲ ಸರ್, ಪ್ರತಿ ವರ್ಷ ನಾನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಅನೇಕ ಮೇಯರ್ ಮೇಡಮ್ ಅವರು, ನಾಸಿ ಮೇಡಮ್ ಅವರು, ದತ್ತಪ್ಪ ಸರ್ ಅವರು, ಸುರೇಶ್ ಬಡ್ಗೇರ್ ಸರ್ ಅವರು, ಮಾಲಾ ಕಣ್ಣಿ ಅವರು, ತುಂಬ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವನ್ ನನ್ನ ತಂದೆಯವ್ರಿಗೂ ಕೂಡ ನಾನು ಕಾರ್ಯಕ್ರಮ ಪ್ರತಿ ವರ್ಷದಲ್ಲಿ 3 ವರ್ಷದಲ್ಲಿ ನನ್ನ ತಂದೆಯವ್ರಿಗೂ ಕೂಡ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೋತೀನಿ. ಅವ್ರಿಗೂ ಕೂಡ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೀನಿ, ಅತಿಥಿ ಸ್ಥಾನವನ್ನು ಕೊಡ್ತೀನಿ. ಇವನ್ ನಮ್ಮ ಮಾಮ ಅವ್ರಿಗೂ ಕೂಡ, ಅಂದ್ರೆ ನನ್ನ ಹಸ್ಬೆಂಡ್ ಅಪ್ಪಾಜಿ ಅವ್ರಿಗೂ ಕೂಡ ನಾನು ಪ್ರತಿ ವರ್ಷ ಅವ್ರಿಗೂ ಕೂಡ ಇನ್ವಾಲ್ವ್ ಮಾಡ್ಕೋತೀನಿ. ಸೊ ಕಲ್ಸಿದ್ದಾರೆ ಅಂತ ತಂದೆಗೂ ಕೂಡ ನಾನು ಇಲ್ಲಿವರೆಗೂ ಬಿಟ್ಟಿಲ್ಲ. ನನ್ನ ಕಲೆಗೆ ಬೆಲೆ ಕೊಟ್ಟು ನನಗೆ ಮುಂದುವರಿಸ್ತಾ ಇದ್ದಾರೆ ಅಂತ ನಮ್ಮ ಮಾವರಿಗೂ ಕೂಡ ನಾನು ಬಿಟ್ಕೊಟ್ಟಿಲ್ಲ. ಅವರೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಾನು ಅವರಿಂದನೇ, ನನ್ನ ಫ್ಯಾಮಿಲಿಯಿಂದನೇ ನಾನು ಮುಂದೆ ಬರ್ತಾ ಇದ್ದೀನಿ ಅಂತ ನನ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಶಾಲಾ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗೂ ನೀವು ಪಾಲ್ಗೊಂಡಿದ್ದೀರಾ. ಹೌದು ಸರ್. ನೀವು ಹೇಗನ್ಸುತ್ತೆ ಅದು? ಈಗ ನೀವು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ ಮಾಡಿದಿರಲ್ಲ, ಹೇಗನ್ಸುತ್ತೆ ಅದು? ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ನನಗೆ ನಿರ್ಣಾಯಕರಾಗಿ ಕರೀತಾರೆ ಸರ್. ನಾನು ಸ್ವಲ್ಪ ನಿರೂಪಣೆಯಾಗಿ ಕೂಡ ನನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ನನಗೆ ಎಲ್ಲಾ ಕಡೆಯಿಂದ ತ್ರಿಷಾ ಚಾರಿಟೇಬಲ್ ಟ್ರಸ್ಟ್ ಕಡೆಯವರಿಂದನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕಣ್ಮಣಿ ಅಂತ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಣಕೆ ಓಬವ್ವ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅನೇಕ ಹಲವಾರು ಕಲಾವಿದರು ನನ್ನನ್ನು ಗುರುತಿಸಿ, ಅನೇಕ ಸಂಘ ಸಂಸ್ಥೆಗಳು ಕೂಡ ನನ್ನನ್ನು ಗುರುತಿಸಿ ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ನಾನು ಇನ್ನೂ ಮುಂದೆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ನಂದೊಂದು ಆಸೆ ಇದೆ ಸರ್. ತುಂಬಾ ಹೆಣ್ಮಕ್ಳು ನಿಮ್ಮ ಹಾಗೆ ಕನಸು ಕಂಡಿರ್ತಾರೆ ಮೇಡಮ್. ಅಂದ್ರೆ ನಾವು ನಮ್ಮ ಇಷ್ಟಪಟ್ಟ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ, ಆದ್ರೆ ಅವರಿಗೆ ನಾನಾ ಕಾರಣಗಳಿಂದ ಆಗಿರಲ್ಲ. ಆ ಥರದವ್ರಿಗೆ ಏನ್ ಸಂದೇಶ ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ಈಗ ನೀವು ಹೇಳಿದ್ರಿ ಆಗ್ಲೇ, ಬಾಲ್ಯದಿಂದನೇ ಆಸಕ್ತಿ ಇತ್ತು. ಮದುವೆ ಪ್ರಪೋಸಲ್ ಬಂದಾಗ ನಾನು ಅವ್ರಿಗೆ ಮುಂಚಿತವಾಗ್ಲೇ ನನ್ನ ಅತ್ತೆ ಮಾವ ಅವ್ರಿಗೆ ಹೇಳಿದ್ದೆ, ಮತ್ತೆ ಮದುವೆ ನಂತರ ಕೂಡ ನಾನು ಮುಂದುವರೆಸಿದೆ ಅಂತ ಹೇಳಿದ್ರಿ. ಆ ಥರ ಹೆಣ್ಮಕ್ಳಿಗೆ ಏನು ಕಿವಿ ಮಾತು ಹೇಳ್ತೀರಾ? ಸರ್, ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ಇವಳೇನು ಮಾಡ್ತಾಳೆ, ಇವಳಿಗೆ ಬೇಕದೆಲ್ಲ ಅಂತ ಬಹಳ ಜನ ಇರ್ತಾರೆ ಸರ್ ಹೇಳೋರು. ಆಮೇಲೆ ನಾವು ಗೆದ್ದಿರ್ತೀವಿ ಅಂದ್ರೆ ನಾವೇನೋ ಒಂದು ದೊಡ್ಡ ಸಾಧನೆ ಮಾಡಿರ್ತೀವಿ, ನಮ್ಗೆ ಅವಾರ್ಡ್ಸ್ ಬರ್ತಿದ್ದಾರೆ. ಇವಾಗಂತೂ ಪೇಪರಲ್ಲಿ ನ್ಯೂಸಲ್ಲಿ ಹಾಕೋದೇ ಬೇಡ, ಸ್ಟೇಟಸ್ ಹಾಕಿದ್ರೆ ಸಾಕು, ಎಲ್ಲರೂ ನೋಡ್ತಾರೆ. ಯಾರ್ಯಾರು ಹೊಗಳ್ತಾರೆ, ಕೇಳಿಸ್ಕೊಂಡವರು ಆಗದೆ ಇರೋರು ಸುಮ್ಮನೆ ಕೂತಾರೆ. ಹೇಳಬೇಕು, ಎಕ್ಸ್ಪೋಸ್ ಮಾಡಬೇಕು ಅಂದವರು ಮಾಡ್ತಾರೆ. ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತನೂ ಕೂಡ ಅಂತಾರೆ. ಆಮೇಲೆ ನೋಡಿ ಸರ್, ಲೈಫಲ್ಲಿ ಎಲ್ಲ ಥರ ಜನ ಇರ್ತಾರೆ. ಈಗ ಗೆದ್ದಿದ್ದೀವಿ ಅಂದರೆ ಗೆದ್ದೆತ್ತ ಬಾಲ ಕೂಡ ಹಿಡಿಯೋರು ತುಂಬ ಜನ ಇರ್ತದೆ, ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಅದನ್ನ ಯಾವುದೂ ಲೆಕ್ಕಿಸಬಾರ್ದು. ನಮ್ಮ ಸಾಧನೆ ಏನಿರುತ್ತೆ ನಾವು ಆ ಕಡೆ ಗಮನ ಕೊಡಬೇಕು. ನಮ್ದೇನಿರುತ್ತೆ, ನಮಗೆ ಇಂಪಾರ್ಟೆಂಟ್ ನಮ್ಮ ಮನೆಯವರು, ನಮ್ಮದು ಫ್ಯಾಮಿಲಿ, ನಮ್ಮ ಗಂಡ ಸರ್ ಇಂಪಾರ್ಟೆಂಟ್. ಸೊ ಅವ್ರನ್ನ ನಾವು ನಮ್ಮ ಕಲೆನ ಹೇಳಬೇಕು. ನಾವು ಮಾಡ್ತಿರೋದು ಯಾವುದು ಈ ಥರ ಕೆಟ್ಟ ಕೆಲಸ ಅಂತೂ ಮಾಡೋದಿಲ್ಲ. ಸೊ ನಾವು ಒಂದು ಒಳ್ಳೆ ಪ್ರೇರಣೆ ಆಗೋ ಕೆಲಸನೇ ಮಾಡ್ತೀವಿ. ಎಲ್ಲರೂ ನಮ್ಮನ್ನು ಗುರುತಿಸಿ ಎಲ್ಲರೂ ನಮಗೆ ಕಾರ್ಯಕ್ರಮಕ್ಕೆ ಕರಿತಾ ಇದ್ದಾರೆ. ನಾವು ಒಂದು ಯಾವುದೋ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ಯಾರೇ ಆಗಲಿ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಅವರನ್ನು ಕೂಡ ಬಿಟ್ಕೊಡ್ಬಾರ್ದು, ಯಾರನ್ನೂ ಕೂಡ ನಾವು ಬಿಟ್ಕೊಡ್ಬಾರ್ದು. ಎಲ್ಲರ ಜೊತೆಗೆ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ನಾನು ಹೇಳಲು ಇಷ್ಟಪಡ್ತೀನಿ ಸರ್. ಮೇಡಮ್, ನೀವು ಆಗಲೇ ನಾನು ಹೇಳಿದಾಗೆ ನೀವು ಬಹುಮುಖ ಪ್ರತಿಭೆ ಹೊಂದಿರೋರು. ಈಗ ದಾಂಡಿಯಾ ಕಲೆ ಕೂಡ ನಿಮಗೆ ಕರಗತ ಆಗಿದೆ. ಅದರ ಬಗ್ಗೆ ಹೇಳಿ ಮೇಡಮ್. ಅದನ್ನ ಎಲ್ಲಿ ಕಲ್ತ್ರಿ, ಮತ್ತೆ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ, ಮತ್ತೆ ಏನೆಲ್ಲ ಪ್ರಶಸ್ತಿ ಲಭಿಸಿದೆ? ಸರ್, ದಾಂಡಿಯಾ ನಾನು ಕಲ್ತಿಲ್ಲ ಸರ್. ಬೇಸಿಕ್ಲಿ ನಂಗೆ ದಾಂಡಿಯಾ ಗೊತ್ತಿಲ್ಲ. ನಾನು ಮದುವೆ ಆದಾಗಿನಿಂದ ನಾನು ಸ್ಟಾರ್ಟ್ ಮಾಡಿರೋದು ದಾಂಡಿಯಾ ಅಂತ ಯಲ್ಲಮ್ಮ ಟೆಂಪಲ್ ಅಲ್ಲಿ. ಅಲ್ಲಿ ಪ್ರತಿ ವರ್ಷ ತುಂಬಾ ಅದ್ದೂರಿಯಾಗಿ ದಸರಾದಲ್ಲಿ ದಾಂಡಿಯಾ ಅಂದ್ರೆ 9 ದಿನ ಕಂಟಿನ್ಯೂ ದಾಂಡಿಯಾ ಅಲ್ಲಿ ಮಾಡ್ತೀವಿ ಸರ್. ಮಾಡ್ತಾ 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 ನಾನು ಅದರಲ್ಲೂ ಕೂಡ ಆಸಕ್ತಿ, ಯಾವುದೇ ಒಂದು ಕಲೆ ಕಲಿತಿರ್ಬೇಕಾದ್ರೆ ಅದರಲ್ಲಿ ಮುಳುಗೋಗ್ಬಿಡ್ತೀನಿ ಸರ್. ನಾನು ಅದನ್ನ ಕಲಿವರೆಗೂ ಬಿಡಲ್ಲ ನಾನು. ಸೊ ಅದರಲ್ಲೂ ಕೂಡ ನಾನು ದಾಂಡಿಯಾ ಎಕ್ಸ್ಟ್ರಾ ಪ್ಲೇಯರ್ ಆಗಿ
ದಾಂಡಿಯಾ ಪ್ಲೇಯರ್ ಆಗಿ ಗುರ್ತಿಸ್ಕೊಂಡೆ. ದಾಂಡಿಯಾದಲ್ಲೂ ಕೂಡ ನನಗೆ ಬೆಸ್ಟ್ ದಾಂಡಿಯಾ ಪ್ಲೇಯರ್ ಈ ಥರ ಎಲ್ಲ ಅವಾರ್ಡ್ಸ್ ಎಲ್ಲ ಬಂದಿದೆ ಪ್ರತಿ ವರ್ಷ ಕೂಡ ನಮ್ಮ ಸಮಾಜದಲ್ಲಿ. ಆಮೇಲೆ ಯಶ್ ಕೊಠಾರಿ ಭವನದಲ್ಲಿ ಅಲ್ಲಿ ಜಸ್ಟು ಪ್ರೋಗ್ರಾಮ್ ನಡೆಸ್ತಾ ಇದ್ರು ಸರ್ ದಾಂಡಿಯಾ. ಅಲ್ಲಿ ಲಕ್ಕಿ ಡ್ರಾ ಅಂತ ಯಾರನ್ನು ಗುರುತಿಸಿ ಕೊಡ್ತಾ ಇರಲಿಲ್ಲ, ಜಸ್ಟ್ ಲಕ್ಕಿ ಡ್ರಾ ಅಂತ ಒಂದು ದೊಡ್ಡ ಬಾಕ್ಸ್, ಅದರಲ್ಲಿ ನಮ್ಮ ಹೆಸರು ಹಾಕ್ಬಿಟ್ಟು ನಾವು ಅಲ್ಲಿ ಹೋಗಿ ನಾವು ಡಾನ್ಸ್ ಮಾಡಬೇಕು. ಅದರಲ್ಲಿ ಕೂಡ ಚಿಟ್ಟಿ ತೆಗೆದ್ರೆ ನನ್ನ ಹೆಸರು ಬಂದಿತ್ತು ಸರ್. ಅಷ್ಟೊಂದು ಸಾವಿರಾರು ಜನದಲ್ಲಿ ನಾನು ಬೆಸ್ಟ್ ಫಸ್ಟ್ ಲಕ್ಕಿ ವಿನ್ನರ್ ಅಂತ ನಾನು ಅಲ್ಲಿ ಕೂಡ ಅವಾರ್ಡ್ ತೊಗೊಂಡಿದ್ದೀನಿ. ಇವಾಗ ಪ್ರತಿ ವರ್ಷ ಕೂಡ ನಾನು ದಾಂಡಿಯಾ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಅನೇಕ ಹೆಣ್ಣು ಮಕ್ಕಳು ನಮ್ಮ ಹತ್ರ ದಾಂಡಿಯಾ ಕ್ಲಾಸಸ್ಸಿಗೆ ಬರ್ತಾರೆ. ಆಮೇಲೆ ಎಲ್ಲೆಲ್ಲಿ ಪ್ರೋಗ್ರಾಮ್ ದಾಂಡಿಯಾ ಇವೆಂಟ್ಸ್ ಇರುತ್ತೆ ಅಲ್ಲೆಲ್ಲ ಹೋಗಿ ನಾವು ದಾಂಡಿಯಾವನ್ನು ಹಾಕ್ತೀವಿ ಸರ್. ಎಲ್ಲ ಕಡೆನೂ ಬೆಸ್ಟ್ ದಾಂಡಿಯಾ ಗ್ರೂಪ್ ಪ್ಲೇಯರ್ ಅಂತ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಕೊರಿಯೋಗ್ರಫಿ ಅಂತ ಸಿಕ್ಕಿದೆ. ಅಭಿನಂದನೆಗಳು ಮೇಡಮ್ ನಿಮಗೆ. ಈಗ ಮತ್ತೆ ಇನ್ನೊಂದು ನೀವು ಕೃಷಿ ಮಾಡಿರುವ ಕ್ಷೇತ್ರ ಅಂದ್ರೆ ಸಾಹಿತ್ಯದಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಗೀತ ರಚನೆ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮಗೆ ಯಾವೆಲ್ಲ ಗೀತ ರಚನೆಗಳನ್ನ ಮಾಡಿದ್ದೀರಿ ಮತ್ತೆ ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟಂತಹ ಸಾಹಿತ್ಯ ರಚನೆ ಯಾವುದು? ಸರ್, ನನಗೆ ನಮ್ಮ ಊರಿನ ಆರಾಧ್ಯ ದೈವ ಶರಣ ಬಸವೇಶ್ವರು, ನಮ್ಮ ಮನೆಯ ದೇವರು ಶ್ರೀ ಲಕ್ಷ್ಮೀ ನರಸಿಂಹ, ನನ್ನ ಪ್ರೀತಿಯ ಆರಾಧ್ಯ ದೈವ ಶ್ರೀ ಸಾಯಿಬಾಬಾ ಅವರು. ನನಗೆ ಬೇರೆಯವರು ಹಾಡಿರೋದು, ಬೇರೆಯವರ ಬರ್ದಿರೋ ಸಾಹಿತ್ಯಗೆ ನಾನು ಹಾಡಿದ್ದೀನಿ, ಬಟ್ ನಾನೇ ಸ್ವಂತ ಸಾಹಿತ್ಯವನ್ನು ರಚಿಸಿ ನಾನು ಹಾಡ ಟ್ಯೂನ್ ಸಹ ನಾನೇ ಹಾಕಿರೋದು ಅಂದ್ರೆ ಸಾಯಿಬಾಬಾ ಅವ್ರದ್ದು ಸರ್. ನಾನು ತುಂಬಾ ಸಾಂಗ್ಸ್ ಬರ್ದೀನಿ, 1-4 ಸಾಂಗ್ಸ್ ಬರ್ದಿದ್ದೀನಿ. ಬಟ್ ಅದರಲ್ಲಿ ಒಂದೆರಡು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸಾಯಿಬಾಬಾ ಅವ್ರದ್ದು, ಕ್ಯಾ ಮಾಂಗು ಸಾಯಿ ತುಮೇ ಮೈ ಸಬ್ ಕುಚ್ ತೂ ಹೀ ದೇ ದಿಯಾ, क्या मांगू साई तुम्हें मैं सब कुछ तू ही दे दिया, श्रद्धा सबूरी मंत्र सुनाया, पानी से तूने दीपक जलाया, श्रद्धा सबूरी मंत्र सुनाया, पानी से तूने दीपक जलाया, क्या मांगू साई तुम्हें मैं सब कुछ तू ही दे दिया, सब कुछ तू ही दे दिया. 5 ನುಡಿಗಳನ್ನು ಬರೆದಿದ್ದೀನಿ ಸರ್. ನಾನು ನಿಮ್ಮ ಮುಂದೆ ಬರೀ 1 ನುಡಿ ಮಾತ್ರ ಹಾಡಿದ್ದೀನಿ. ಅಂದ್ರೆ ಸಾಯಿಬಾಬಾ ನಾವು ಏನೂ ಕೇಳ್ಕೋಬಾರ್ದು ಸರ್, ನನ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೋಬಾರ್ದು. ಎಲ್ಲಾ ನೀನ್ ಕೊಟ್ಟಿದೀಯಪ್ಪ. ನನ್ನ ಹಾಡಿನ ಅರ್ಥದಲ್ಲೇ ಇದೆ ಸರ್, ಕ್ಯಾ ಮಾಂಗು ಸಾಯಿ, ಏನ್ ಕೇಳಲಿ ಅಂತ ಸಾಯಿಬಾಬಾ ದೇವ್ರಿಗೆಲ್ಲ ಗೊತ್ತಿರುತ್ತೆ ಸರ್ ನಮ್ಗೆ ಏನ್ ಕೊಡ್ಬೇಕು ಏನಿಲ್ಲ ಅಂತ. ಆ ತರ ಒಂದು ಸಾಂಗು ಸೊಗಸಾಗಿ ಪ್ರಸ್ತುತ ಪಡಿಸಿದ್ರಿ ಮೇಡಮ್. ಈಗ ಕಲಿಕೆ ಹೇಳಿದ್ರಿ ನೀವು, ಕಲಿಕೆ ಅನ್ನೋದು ನಿರಂತರ ಅಂತ. ನಿಮ್ಮ ಪಯಣ ಹೀಗೆ ಸಾಗಲಿ, ಇನ್ನೂ ಅನೇಕ ಪ್ರಶಸ್ತಿಗಳು, ಪ್ರಶಂಸನಾ ಪತ್ರಗಳು, ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೀವು ಈ ಭರತನಾಟ್ಯ ಆಗಲಿ ಸಂಗೀತ ಆಗಲಿ ಕಲಿಸುವಂತೆ ಆಗಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸುವಂತ ಸಂದರ್ಭದಲ್ಲಿದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ತುಂಬ ಹೃದಯದ ಧನ್ಯವಾದಗಳು ಸರ್. ಇಂದಿನ ಯುವವಾಣಿಯಲ್ಲಿ ಇದುವರೆಗೆ ಕಲಬುರಗಿಯ ಬಹುಮುಖ ಪ್ರತಿಭೆ ಪ್ರಿಯಾ ವಿಶಾಲ್ ಗಡ್ಡಾಳೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.